ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ವೈರ್ಲೆಸ್ ಕಮ್ಯುನಿಕೇಷನ್ಸ್ 20C42P ಡಿಪ್ಲೊಮಾ 4th ಸೆಮಿಸ್ಟರ್ ಸಬ್ಜೆಕ್ಟ್ ಇದ್ರದ್ದು ವೈವಾ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ವೀಕ್ ವೈಸ್ ಕ್ವಶನ್ಸನ್ನು ಲಿಸ್ಟ್ ಮಾಡಿದ್ದೀನಿ, ಬಟ್ ನಾನು ಇದರಲ್ಲಿ ಕೂಡ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ ವಿತ್ ರೆಸ್ಪೆಕ್ಟ್ ಟು ಫೈನಲ್ ಎಕ್ಸಾಮಿನೇಷನ್ ಆ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಬನ್ನಿ ಈಗ ಫಸ್ಟ್ ನೋಡುವ. ಫಸ್ಟ್ ಕ್ವಶನ್ ಏನು ಕೇಳ್ಬೋದು ಅಂದರೆ, ಈಗ ಸಬ್ಜೆಕ್ಟ್ ಹೆಸರು ವೈರ್ಲೆಸ್ ಕಮ್ಯುನಿಕೇಷನ್ ಅಂತಿದೆ, ಅದಕ್ಕೆ ವೈರ್ಲೆಸ್ ಕಮ್ಯುನಿಕೇಷನ್ ಅಂದರೆ ಏನು ಫಸ್ಟ್ ಕ್ವಶನ್ ಕೇಳ್ಬೋದು. ಈಗ ನೋಡಿ, ವೈರ್ಡ್ ಮತ್ತು ವೈರ್ಲೆಸ್ ಕಮ್ಯುನಿಕೇಷನ್ ಅಂತಿರುತ್ತೆ. ಅಂದರೆ ನಾವು ಡೇಟಾನ ವಿದೌಟ್ ಫಿಸಿಕಲ್ ಕನೆಕ್ಷನ್ ವೈರ್ಲೆಸ್ ಮುಖಾಂತರ, ವಿದೌಟ್ ವೈರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮುಖಾಂತರ ಸಿಗ್ನಲ್ಸನ್ನು ನಾವು ಕಳಿಸ್ತೀವಿ, ಇನ್ಫಾರ್ಮೇಷನ್ ನಾವು ಕಳಿಸ್ತೀವಿ, ಅದಕ್ಕೆ ವೈರ್ಲೆಸ್ ಕಮ್ಯುನಿಕೇಷನ್ ಅಂತಾರೆ. ವೈರ್ಲೆಸ್ ಕಮ್ಯುನಿಕೇಷನ್ ಟೈಪ್ಸ್ ಎಷ್ಟಿದ್ದಾವೆ, ಹೌ ಮೆನಿ ಟೈಪ್ಸ್ ಆರ್ ದೇರ್, ವಾಟ್ ಆರ್ ದ ಟೈಪ್ಸ್ ಆರ್ ದೇರ್? ಈಗ ಡಬ್ಲ್ಯೂ ಲೈನ್, ಡಬ್ಲ್ಯೂ ಪ್ಯಾನ್ ಮತ್ತು ಮ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್, ಪ್ರೈವೇಟ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ದೀಸ್ ಆರ್ ಆಲ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ವೈರ್ಲೆಸ್ ನೆಟ್ವರ್ಕ್ಸ್. ಸ್ಪೆಕ್ಟ್ರಮ್ ಅಂದ್ರೇನು? ವಾಟ್ ಡು ಮೀನ್ ಬೈ ಸ್ಪೆಕ್ಟ್ರಮ್? ರೇಂಜ್ ಆಫ್ ಫ್ರೀಕ್ವೆನ್ಸಿಗೆ ಸ್ಪೆಕ್ಟ್ರಮ್ ಅಂತ ಹೇಳ್ತಾರೆ. ಡಬ್ಲ್ಯೂ ಲ್ಯಾನ್ ಅಂದ್ರೇನು? ಡಬ್ಲ್ಯೂ ಲ್ಯಾನ್ ಅಂದರೆ ವೈರ್ಲೆಸ್ ನೆಟ್ವರ್ಕ್, ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ವಿದಿನ್ ಆಫೀಸ್ ಮತ್ತು ಹೋಮ್ ಇದೇನಿರುತ್ತೆ ವೈರ್ಲೆಸ್ ಆಗಿ ಕನೆಕ್ಟ್ ಆಗಿರುತ್ತೆ. ಕಾನ್ಸೆಪ್ಟ್ ಆಫ್ ವೈರ್ಲೆಸ್ ಹಾಟ್ಸ್ಪಾಟ್ ಅಂದ್ರೇನು? ಅದೇ ರೀತಿ ವೈರ್ಲೆಸ್ ಮೆಟ್ರೋಪಾಲಿಟನ್ ಏರಿಯಾ ಅಂದ್ರೇನು? ವೈರ್ಲೆಸ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂದರೆ ಇದು ಕೂಡ ನೆಟ್ವರ್ಕ್ ಇರುತ್ತೆ ವೈರ್ಲೆಸ್, ಬಟ್ ಮೆಟ್ರೋಪಾಲಿಟನ್ ಏರಿಯಾ ಅಂದರೆ ಕಂಪ್ಲೀಟ್ ಒಂದು ಸಿಟಿ, ಲಾರ್ಜ್ ಸಿಟಿಯನ್ನು ಕವರ್ ಮಾಡಿರುತ್ತೆ. ವೇರಸ್ ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂದರೆ ಶಾರ್ಟ್ ರೇಂಜ್ ಆಫ್ ಕಮ್ಯುನಿಕೇಷನ್ ಯೂಸಿಂಗ್ ಬ್ಲೂಟೂತನ್ನು ನಾವು ಮಾಡಿರ್ತೀವಿ. ಈಗ ವೈಫೈ ಅಂತ ಹೇಳ್ತೀವಿ, ವೈಫೈದು ಫುಲ್ ಫಾರ್ಮ್ ವೈರ್ಲೆಸ್ ಫಿಡಿಲಿಟಿ, ಅಂದರೆ ನಾವು ಇಂಟರ್ನೆಟನ್ನು ಕನೆಕ್ಟ್ ಮಾಡಲಿಕ್ಕೆ ನಾವು ವೈಫೈನ ಯೂಸ್ ಮಾಡ್ತೀವಿ. ಲೈಕ್ ವೈಸ್ ವಾಟ್ ಆರ್ ದಿ ಫ್ರೀಕ್ವೆನ್ಸಿ ಬ್ಯಾಂಡ್ಸ್ ವೈಫೈ ಯಾವ್ದು ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಅಡ್ವಾಂಟೇಜ್ ಏನು ವೈಫೈ ಇದೆ? ನೆಕ್ಸ್ಟ್ ಕಮಿಂಗ್ ಟು RFID ಅಂದರೇನು? RFID ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್, ಅಂದರೆ ಯಾವುದೇ ಒಂದು ಆಬ್ಜೆಕ್ಟ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ನಾವು ರೇಡಿಯೋ ವೇವ್ಸನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ RFID. RFID uses radio waves to identify or track the object. ಇದನ್ನೆಲ್ಲ ಎಲ್ಲಿ ಯೂಸ್ ಮಾಡ್ತಾರೆ RFIDಯನ್ನು? RFIDಯಲ್ಲಿ ಇನ್ವೆಂಟ್ರಿ ಟ್ರ್ಯಾಕಿಂಗ್, ಅಂದರೆ ಸ್ಟಾಕ್ಸ್ ಎಲ್ಲ ಚೆಕ್ ಮಾಡಲಿಕ್ಕೆ, ನಾವು ಏನು ಎಷ್ಟೆಲ್ಲ ಈಗ ಒಂದು ಗೋಡೌನಲ್ಲಿ ಎಷ್ಟೆಲ್ಲ ಬಾಕ್ಸ್ ಇದ್ದಾವೆ ಅದನ್ನೆಲ್ಲ ಚೆಕ್ ಮಾಡಲಿಕ್ಕೆ ಅಂದರೆ ಇನ್ವೆಂಟ್ರಿ ಟ್ರ್ಯಾಕಿಂಗ್ ಅಂತಾರೆ. ಟೋಲ್ ಕಲೆಕ್ಷನ್, ಎಕ್ಸೆಸ್ ಕಂಟ್ರೋಲ್, ಅದ್ರ ಸಲುವಾಗಿ ಎಲ್ಲ ಯೂಸ್ ಮಾಡ್ತಾರೆ. ವಾಟ್ ಈಸ್ ಬ್ಲೂಟೂತ್? ಬ್ಲೂಟೂತ್ ಅಂದರೆ ಏನು? ಇಟ್ ಈಸ್ ವೈರ್ಲೆಸ್ ಟೆಕ್ನಾಲಜಿ ಎಕ್ಸ್ಚೇಂಜಿಂಗ್ ಆಫ್ ಡಾಟಾ ಓವರ್ ಶಾರ್ಟ್ ಡಿಸ್ಟೆನ್ಸ್, ಒಂದು 10 to 15 ಮೀಟರ್ ಡಿಸ್ಟೆನ್ಸಲ್ಲಿ ಡೇಟಾನ ಕಳಿಸ್ಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ದೆನ್ ವಾಟ್ ಆರ್ ಆಲ್ ದಿ ಕಾಂಪೋನೆಂಟ್ಸ್ ಆಫ್ ಬ್ಲೂಟೂತ್? ಬ್ಲೂಟೂತಲ್ಲಿ ಟ್ರಾನ್ಸ್ಮಿಟರ್ ಇರುತ್ತೆ, ರಿಸೀವರ್ ಇರುತ್ತೆ ಮತ್ತು ಪ್ರೋಟೋಕಾಲ್ ಇರುತ್ತೆ. ವೇವ್ ಗೈಡ್ ಅಂದರೆ ಏನು? ವೇವ್ ಗೈಡ್ ಅಂದರೆ ಇದು ಸ್ಟ್ರಕ್ಚರ್ ದಟ್ ಗೈಡ್ಸ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ಅಂದರೆ ಇದು ಕೂಡ ಒಂದು ಮೆಟಾಲಿಕ್ ಸ್ಟ್ರಕ್ಚರ್ ಇರುತ್ತೆ, ಮೆಟಾಲಿಕ್ ಸ್ಟ್ರಕ್ಚರ್ ಮುಖಾಂತರ ನಾವು ವೇವ್ಸನ್ನು ಕಳಿಸ್ತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ ಗೈಡ್ ಅಂದ್ರೇನು? ರೆಕ್ಟ್ಯಾಂಗ್ಯುಲರ್, ಸರ್ಕ್ಯುಲರ್, ಫ್ಲೆಕ್ಸಿಬಲ್ ವೇವ್ ಗೈಡ್ಸ್. ದೆನ್ ಹೌ ಡಸ್ ಬ್ಲೂಟೂತ್ ಡಿಫರ್ ಫ್ರಮ್ ವೈಫೈ? ವೈಫೈ ಮತ್ತು ಬ್ಲೂಟೂತ್ಗೆ ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ನೋಡಿ, ಬ್ಲೂಟೂತ್ ಏನಿದೆಯಲ್ಲ, ದಿಸ್ ಈಸ್ ಶಾರ್ಟ್ ರೇಂಜ್ ಕಮ್ಯುನಿಕೇಷನ್. ವೈಫೈ ಈಸ್ ಲಾಂಗರ್ ರೇಂಜ್ ಆ್ಯಂಡ್ ಹೈ ಸ್ಪೀಡ್ ಕಮ್ಯುನಿಕೇಷನ್. ನಾವು ಕಮಿಂಗ್ ಟು ಮೈಕ್ರೋವೇವ್ ಡಿವೈಸಸ್ ಆ್ಯಂಡ್ ರೇಡಾರ್. ಈಗ ಮೈಕ್ರೋವೇವ್, ವಾಟ್ ಆರ್ ದಿ ಮೈಕ್ರೋವೇವ್ ಸಿಗ್ನಲ್? ಮೈಕ್ರೋವೇವ್ ಸಿಗ್ನಲ್ದು ರೇಂಜ್ ಏನಂತ ಕೇಳ್ತಾರೆ. ದಿಸ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ 1 GHz ಟು 300 GHz. ಕ್ಲಿಸ್ಟ್ರಾನ್ ಅಂದ್ರೇನು? ಮ್ಯಾಗ್ನೆಟ್ರಾನ್ ಅಂದ್ರೇನು? TWT ಅಂದ್ರೇನು? ಕ್ಲಿಸ್ಟ್ರಾನ್, ಇಟ್ ಈಸ್ ಅ ಮೈಕ್ರೋವೇವ್ ಟ್ಯೂಬ್ ಯೂಸ್ಡ್ ಫಾರ್ ಆರ್ ಯೂಸ್ಡ್ ಆಸ್ ಅನ್ ಆಂಪ್ಲಿಫೈಯರ್ ಇನ್ ರೇಡಾರ್. ವೇರ್ ಮ್ಯಾಗ್ನೆಟ್ರಾನ್, ಇಟ್ ಈಸ್ ಹೈ ಪವರ್ಡ್ ವ್ಯಾಕ್ಯೂಮ್ ಟ್ಯೂಬ್ ಯೂಸ್ಡ್ ಇನ್ ದಿ ಮೈಕ್ರೋವೇವ್ ಓವನ್. ಮೈಕ್ರೋವೇವ್ ಓವನ್ ಅಲ್ಲಿ ಯೂಸ್ ಮಾಡ್ತಾರೆ ಮ್ಯಾಗ್ನೆಟ್ರಾನನ್ನು. ಕ್ಲಿಸ್ಟ್ರಾನನ್ನು ರೇಡಾರಲ್ಲಿ ಆಂಪ್ಲಿಫೈಯರ್ ಆಗಿ ಯೂಸ್ ಮಾಡ್ತಾರೆ. ಅದೇ ರೀತಿ ಟ್ರಾವೆಲಿಂಗ್ ವೇವ್ ಟ್ಯೂಬ್ ಏನಿದೆಯಲ್ಲ, ಆಂಪ್ಲಿಫೈಸ್ ದಿ ಮೈಕ್ರೋವೇವ್ ಸಿಗ್ನಲ್. ರೇಡಾರ್ ಅಂದ್ರೇನು? ರೇಡಾರ್ ಎದಕ್ಕೆ ಯೂಸ್ ಮಾಡ್ತಾರೆ? ನೆವಿಗೇಷನ್ ಮತ್ತು ವೆದರ್ ಮಾನಿಟರಿಂಗ್, ಡಿಫೆನ್ಸಿಗೆಲ್ಲ ಯೂಸ್ ಮಾಡ್ತಾರೆ. ದಟ್ ಈಸ್ ರೇಡಾರ್. ರೇಡಾರ್ ಪ್ರಿನ್ಸಿಪಲ್ ಎದರ ಮೇಲೆ ವರ್ಕ್ ಆಗುತ್ತೆ? ರಿಫ್ಲೆಕ್ಟೆಡ್ ಸಿಗ್ನಲ್, ಇಕೋ ಸಿಗ್ನಲ್ಸ್ ಮೇಲೆ ರೇಡಾರ್ ವರ್ಕ್ ಆಗುತ್ತೆ. ಲೈಕ್ ವೈಸ್ ಡಾಪ್ಲರ್ ರೇಡಾರ್ ಅಂದ್ರೇನು? ಡಿಫರೆನ್ಸ್ ಬಿಟ್ವೀನ್ ಮ್ಯಾಗ್ನೆಟ್ರಾನ್ ಮತ್ತು ಕ್ಲಿಸ್ಟ್ರಾನ್, ಇವೆಲ್ಲ ಕೇಳ್ತಾರೆ. ವಾಟ್ ಈಸ್ ಅ ರೇಡಾರ್? ಡೂಪ್ಲೆಕ್ಸರ್ ರೇಡಾರ್ ಅಂದ್ರೇನು? ಆಂಟೆನಾ ಟ್ರ್ಯಾಕಿಂಗ್ ಅಂದ್ರೇನು? ಇವೆಲ್ಲ ಕ್ವಶನ್ಸ್ ಏನಿದೆಯಲ್ಲ ಕೇಳೋ ಪಾಸಿಬಿಲಿಟಿ ಇದ್ದಾವೆ. ಲೈಕ್ ವೈಸ್ ಬೀಮ್ ವಿಡ್ತ್ ಅಂದ್ರೇನು? ವಾಟ್ ಈಸ್ ಬೀಮ್ ವಿಡ್ತ್ ಇನ್ ರೇಡಾರ್? ಇವೆಲ್ಲ ಕ್ವಶನ್ಸ್ ಕೇಳ್ತಾರೆ. ದೆನ್ ಸ್ಪೆಷಲ್ ಪರ್ಪಸ್ ಆಫ್ ರೇಡಾರ್ ಮತ್ತು ಜಿಗ್ಬಿಯಲ್ಲಿ ಏನಂದರೆ, ವಾಟ್ ಈಸ್ ಡೋಪ್ಲರ್ ರೇಡಾರ್? ಡೋಪ್ಲರ್ ಎಫೆಕ್ಟ್ ಅಂದ್ರೇನು? ಡೋಪ್ಲರ್ ಅಂದರೆ ಈಗ ನಾವು ನೋಡ್ಬೋದು
It measures the velocity of object using Doppler effect. That is called Doppler radar. ILS ಅಂದ್ರೆ ಏನು? ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್. ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಅಂದರೆ ಒಂದು ಏರ್ಕ್ರಾಫ್ಟ್ ಲ್ಯಾಂಡ್ ಆಗಬೇಕಾದ್ರೆ ಯಾವ್ಯಾವ ಥರ ಇನ್ಫಾರ್ಮೇಷನನ್ನು ತಗೊಳುತ್ತೆ ಮತ್ತು ಯಾವ ಥರ ಲ್ಯಾಂಡ್ ಆಗುತ್ತೆ ಅಂತ ಹೇಳೋದು ILS ಸಿಸ್ಟಮ್. ದಟ್ ಈಸ್ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್. ಜಿಗ್ಬಿ ಅಂದರೆ ಏನು? ದಿಸ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಜಿಗ್ಬಿ ಲೋ ಪವರ್ ವೈರ್ಲೆಸ್ ಕಮ್ಯುನಿಕೇಷನ್ ಪ್ರೋಟೋಕಾಲ್ ಯೂಸ್ಡ್ ಇನ್ ದಿ IoT. IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಜಿಗ್ಬಿ ಯಾವ ಟೋಪಾಲಜಿಗೆ ಸಪೋರ್ಟ್ ಮಾಡುತ್ತೆ? ಸ್ಟಾರ್ ಟೋಪಾಲಜಿ, ಮೆಶ್ ಟೋಪಾಲಜಿ, ಟ್ರೀ ಟೋಪಾಲಜಿಗೆಲ್ಲ ಇದು ಸಪೋರ್ಟ್ ಮಾಡುತ್ತೆ. ಅಡ್ವಾಂಟೇಜ್ ಆಫ್ ಜಿಗ್ಬಿ: ಲೋ ಪವರ್ ಕನ್ಸಂಪ್ಷನ್, ಲೋ ಕಾಸ್ಟ್ ಮತ್ತು ಹೈ ಕೆಪಾಬಿಲಿಟಿ. ದೀಸ್ ಆರ್ ಆಲ್ ದಿ ಅಡ್ವಾಂಟೇಜಸ್ ಆಫ್ ದಿ ಜಿಗ್ಬಿ. ದೆನ್ ಕಮಿಂಗ್ ಟು ದಿ ಸ್ಯಾಟಲೈಟ್. ಸ್ಯಾಟಲೈಟ್, ವಾಟ್ ಈಸ್ ಅ ಸ್ಯಾಟಲೈಟ್ ಅಂತ ಕೇಳ್ತಾರೆ. ಸ್ಯಾಟಲೈಟ್ ಈಸ್ ಆಬ್ಜೆಕ್ಟ್ ಅರೌಂಡ್ ದಿ ಪ್ಲಾನೆಟ್. ಅಂದರೆ ಒಂದು ಪ್ಲಾನೆಟ್ ಅರೌಂಡ್ ಒಂದು ಆಬ್ಜೆಕ್ಟ್ ಏನಿರುತ್ತೆ ಇನ್ಫಾರ್ಮೇಷನ್ನ ರಿಸೀವ್ ಮತ್ತು ಸೆಂಡ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಸ್ಯಾಟಲೈಟ್. ಸ್ಯಾಟಲೈಟಲ್ಲಿ ಬೇರೆ ಥರ ಸ್ಯಾಟಲೈಟ್ ಇರ್ತವೆ. ಕಮ್ಯುನಿಕೇಷನ್ ಸ್ಯಾಟಲೈಟ್, ವೆದರ್, ನೇವಿಗೇಷನ್, ಸೈಂಟಿಫಿಕ್ ಸ್ಯಾಟಲೈಟ್ಸ್ ಎಲ್ಲ ಇರ್ತವೆ. ಅದರಲ್ಲಿ ಲಿಯೋ, ಮಿಯೋ ಮತ್ತು ಜಿಯೋ ಅಂತಿರುತ್ತೆ. ಲಿಯೋ ಅಂದರೆ ಲೋ ಅರ್ತ್ ಆರ್ಬಿಟ್, ಮಿಯೋ ಅಂದರೆ ಮೀಡಿಯಮ್ ಅರ್ತ್ ಆರ್ಬಿಟ್, ಜಿಯೋ ಅಂದರೆ ಜಿಯೋ ಸ್ಟೇಷನರಿ ಆರ್ಬಿಟ್ ಸ್ಯಾಟಲೈಟ್ ಅಂತ ಇರ್ತವೆ. ದೆನ್ ವಾಟ್ ಈಸ್ ಸ್ಟೇಷನ್ ಕೀಪಿಂಗ್? ಸ್ಟೇಷನ್ ಕೀಪಿಂಗ್ ಅಂದ್ರೇನು? ಅಜಿಮತ್ ಮತ್ತು ಎಲಿವೇಷನ್ ಆ್ಯಂಗಲ್ ಅಂದ್ರೇನು? ಇವೆಲ್ಲ ಕ್ವಶನ್ಸ್ ಬರೋ ಪಾಸಿಬಿಲಿಟಿ ಇದ್ದಾವೆ. ದೆನ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಕೂಡ ಇವೆಲ್ಲ ಕ್ವಶನ್ಸ್ ಬರೋ ಪಾಸಿಬಿಲಿಟಿ ಎಲ್ಲ ಇದ್ದಾವೆ. ನೆಕ್ಸ್ಟ್ ಕಮಿಂಗ್ ಟು GPS. GPS ಅಂದ್ರೇನು? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. GPS ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ನೇವಿಗೇಷನಿಂಗ್ ಸಿಸ್ಟಮ್ ದಟ್ ಪ್ರೊವೈಡ್ಸ್ ಲೊಕೇಶನ್ ಆ್ಯಂಡ್ ಟೈಮ್ ಆಫ್ ಆನ್ ಆಬ್ಜೆಕ್ಟ್. ದಟ್ ಈಸ್ ಕಾಲ್ಡ್ GPS. DTH ಅಂದ್ರೇನು? DTH ಅಂದರೆ ಡೈರೆಕ್ಟ್ ಟು ಹೋಮ್. ಇಟ್ ಈಸ್ ಸ್ಯಾಟಲೈಟ್ TV ಬೇಸ್ಡ್ ಬ್ರಾಡ್ಕಾಸ್ಟಿಂಗ್ ನೆಟ್ವರ್ಕ್ ವೇರ್ ವಿಚ್ ವಿ ಕ್ಯಾನ್ ರಿಸೀವ್ ಸಿಗ್ನಲ್ ಡೈರೆಕ್ಟ್ಲಿ ಟು ದಿ ಆಂಟೆನಾ ದಟ್ ಈಸ್ ಇನ್ಸ್ಟಾಲ್ಡ್ ಆನ್ ದಿ ಹೋಮ್. GPS ಫೀಚರ್ಸ್ ಅಂದ್ರೇನು? ಅಡ್ವಾಂಟೇಜ್ ಏನು DTH ಇದ್ದು? ಇವೆಲ್ಲ ಕ್ವಶನ್ಸ್ ಬರೋ ಪಾಸಿಬಿಲಿಟಿ ಇದ್ದಾವೆ. ನೆಕ್ಸ್ಟ್ ಬರೋದು ಸೆಟಪ್ ಬಾಕ್ಸ್ ಮತ್ತು ಡೇಟಾ ಕಮ್ಯುನಿಕೇಷನ್ ಸ್ಯಾಟಲೈಟ್. ಸೆಟ್ ಟಾಪ್ ಬಾಕ್ಸ್ ಅಂದರೆ ಏನು? ಸೆಟಪ್ ಬಾಕ್ಸ್ ಎದಕ್ಕೆ ಯೂಸ್ ಮಾಡ್ತಾರೆ? ಸೆಟಪ್ ಬಾಕ್ಸ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಡಿವೈಸ್ ಡಿಕೋಡ್ ದಿ ಡಿಜಿಟಲ್ TV ಸಿಗ್ನಲ್. ಅದರಲ್ಲಿ ಬೇರೆ ಬೇರೆ ಕಾಂಪೊನೆಂಟ್ಸ್ ಏನಿರುತ್ತೆ? ಟ್ಯೂನರ್ ಇರುತ್ತೆ, ಡಿಕೋಡರ್ ಇರುತ್ತೆ, ಯೂಸರ್ ಇಂಟರ್ಫೇಸ್ ಇರುತ್ತೆ. ದೀಸ್ ಆರ್ ಆಲ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಕಾಂಪೊನೆಂಟ್ಸ್ ಇನ್ ಸೆಟ್ ಟಾಪ್ ಬಾಕ್ಸ್. ಸೆಲ್ಯುಲಾರ್ ನೆಟ್ವರ್ಕ್ ಅಲ್ರಿ ಸೆಲ್ಯುಲಾರ್ ಕಾನ್ಸೆಪ್ಟ್ ಅಂದ್ರೇನು? ಅಂದರೆ ಒಂದು ಏರಿಯಾನ, ಒಂದು ದೊಡ್ಡ ಏರಿಯಾನ ಏನು ಮಾಡಿರ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಬಿಗ್ ಏರಿಯಾ, ಇದರಲ್ಲಿ ಹೆಕ್ಸಾಗೋನಲ್ ಸೆಲ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ದಟ್ ಈಸ್ ಕಾಲ್ಡ್ ಸೆಲ್ಯುಲಾರ್ ಕಾನ್ಸೆಪ್ಟ್. ಸೆಲ್ ಸ್ಪ್ಲಿಟ್ಟಿಂಗ್ ಅಂದ್ರೇನು? ಸೆಲ್ ಸೆಕ್ಟರಿಂಗ್ ಅಂದ್ರೇನು? ಹ್ಯಾಂಡ್ ಆಫ್ ಅಂದ್ರೇನು? ಇವೆಲ್ಲ ಕ್ವಶನ್ಸ್ ಏನಿದೆಯಲ್ಲ ಬರೋ ಪಾಸಿಬಿಲಿಟಿ ಇದ್ದಾವೆ. GSM ಅಂದ್ರೇನು? ದಟ್ ಈಸ್ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್. TDMA, FDMA ಮತ್ತು LTE ಫುಲ್ ಫಾರ್ಮ್ ಏನಂತ ಕೇಳ್ತಾರೆ? ಲಾಂಗ್ ಟರ್ಮ್ ಎವಲ್ಯೂಷನ್. ದಿಸ್ ಈಸ್ LTE. ಆ್ಯಂಡ್ ಫೈನಲಿ ಮೊಬೈಲ್ ಸರ್ವಿಸಿಂಗ್ ಬಗ್ಗೆನೂ ಕೂಡ ಕ್ವಶನ್ಸ್ ಕೇಳಬಹುದು. ಅಂದರೆ ಹೌ ಡಸ್ ಅ ಮೊಬೈಲ್ ಡಿಸ್ಪ್ಲೇ ವರ್ಕ್ಸ್? ಮೊಬೈಲ್ ಡಿಸ್ಪ್ಲೇ ಎದ್ರ ಮೇಲೆ ವರ್ಕ್ ಆಗುತ್ತೆ? LCD ಮತ್ತು OLED ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ. ವಾಟ್ ಆರ್ ದಿ ಕಾಂಪೊನೆಂಟ್ಸ್ ಇನ್ ಮೊಬೈಲ್ ಡಿಸ್ಪ್ಲೇ? ಮೊಬೈಲ್ ಡಿಸ್ಪ್ಲೇಯಲ್ಲಿ ಬ್ಯಾಕ್ಲೈಟ್ ಇರುತ್ತೆ, ಟಚ್ ಸೆನ್ಸರ್ ಇರುತ್ತೆ ಮತ್ತು ಪಿಕ್ಸೆಲ್ಸ್ ಇರ್ತವೆ. ಮೊಬೈಲ್ ಕ್ಯಾಮ್ರಾ ಯಾವ ಥರ ವರ್ಕ್ ಆಗುತ್ತೆ? ಇಟ್ ಕ್ಯಾಪ್ಚರ್ಸ್ ದಿ ಇಮೇಜ್ ಯೂಸಿಂಗ್ ಲೆನ್ಸ್ ಆ್ಯಂಡ್ ಕನ್ವರ್ಟ್ ಇನ್ ಟು ದಿ ಡಿಜಿಟಲ್ ಸಿಗ್ನಲ್. ಚಾರ್ಜಿಂಗ್ ಪೋರ್ಟ್ ಎದಕ್ಕೆ ಕನೆಕ್ಟ್ ಆಗಿರುತ್ತೆ? ಪವರ್ ಸೋರ್ಸ್ ಇದೆಲ್ಲ ಬ್ಯಾಟ್ರಿ ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬರ್ಬೋದು ಮೊಬೈಲಲ್ಲಿ? ಓವರ್ ಹೀಟಿಂಗ್, ಸ್ವೆಲ್ಲಿಂಗ್, ರೆಡ್ಯೂಸಿಂಗ್ ಕೆಪಾಸಿಟಿ. ದೀಸ್ ಆರ್ ಆಲ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್. ಸರ್ವಿಸ್ ಮಾಡಬೇಕಾದ್ರೆ ಏನೇನು ಬೇಕು? ಮಲ್ಟಿಮೀಟರ್, ಸಾಲ್ಡ್ರಿಂಗ್ ಐರನ್, ಸ್ಕ್ರೂ ಡ್ರೈವರ್ ಇವೆಲ್ಲ ನಮ್ಗೆ ಬೇಕಾಗುತ್ತೆ. ದೆನ್ ಕಮಿಂಗ್ ಟು ಫೈನಲಿ IoT ಆ್ಯಂಡ್ ಮಾಡ್ಯೂಲ್ಸ್. IoT ಅಂದ್ರೇನು? ದಟ್ ಈಸ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಅಂದರೆ 2 ಡಿವೈಸಸ್ ಆರ್ 2 ಸೆನ್ಸರ್ಸ್ ಆರ್ ಕನೆಕ್ಟೆಡ್ ಟುಗೆದರ್ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್ ಆ್ಯಂಡ್ ಕ್ಲೌಡ್. ದಟ್ ಈಸ್ ಕಾಲ್ಡ್ IoT. MQTT ಅಂದ್ರೇನು? ಮೆಸೇಜ್ ಕ್ಯೂಯಿಂಗ್, ಟೆಲಿಮೆಟ್ರಿ, ಟ್ರಾನ್ಸ್ಪೋರ್ಟ್. ದಿಸ್ ಈಸ್ ಲೈಟ್ ವೇಟ್ ಪ್ರೋಟೋಕಾಲ್ ಯೂಸ್ಡ್ ಇನ್ ದಿ IoT. ದೆನ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರೋಟೋಕಾಲ್ಸ್ ಆ್ಯಂಡ್ ಮಾಡಲ್ಸ್ ಯೂಸ್ಡ್ ಇನ್ ದಿ IoT. ಆರ್ಡಿನೋ ಅಂದ್ರೇನು? ದಿಸ್ ಈಸ್ ಇಂಪಾರ್ಟೆಂಟ್. ಆರ್ಡಿನೋ ಎದಕ್ಕೆ ಯೂಸ್ ಮಾಡ್ತಾರೆ? ಆರ್ಡಿನೋದಲ್ಲಿ ಯಾವ ಮೈಕ್ರೋ ಕಂಟ್ರೋಲರ್ ಇರುತ್ತೆ ಮತ್ತು ಆರ್ಡಿನೋದಲ್ಲಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸರ್ಸ್ ಕೂಡ ಯೂಸ್ ಮಾಡಿ ಎಕ್ಸ್ಪೆರಿಮೆಂಟ್ಸನ್ನು ಮಾಡಿರ್ತೀರಿ. ಸ್ಮಾರ್ಟ್ ಹೋಮ್ ಇವೆಲ್ಲ, ಇಂಡಸ್ಟ್ರಿಯಲ್ ಆಟೋಮೇಷನ್ ಇದ್ರ ಬಗ್ಗೆನೂ ಕೂಡ ಈ ಸಬ್ಜೆಕ್ಟಲ್ಲಿ ಕ್ವಶನ್ಸ್ ಕೇಳೋ ಪಾಸಿಬಿಲಿಟಿ ಇದ್ದಾವೆ. ಥ್ಯಾಂಕ್ ಯು.